ಸಿ ಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಆಡಿರ್ತಕ್ಕಂತಹ ಮಾತು ಈಗ ಬೆಲೆ ತೆರಬೇಕಾದ ಪರಿಸ್ಥಿತಿ ಬಂದಿದೆ. ಮತ್ತೆ ಅವರು ಸಿ ಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಸಿ ಟಿ ರವಿಯವರು ಏನಾದರೂ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ಸಿ ಟಿ ರವಿಯಿಂದ ಲೂಟಿ ರವಿ ಆದರು, ಲೂಟಿ ರವಿಯಿಂದ ಓ ಟಿ ರವಿ ಆದರು, ಓ ಟಿ ರವಿಯಿಂದ ಕೋಟಿ ರವಿ ಆದರು, ಕೋಟಿ ರವಿಯಿಂದ ಈಗ ಕೆಟ್ಟ ಕೊಳಕ ರವಿ ಆಗಿರುವಂಥದ್ದು ಈ ರಾಜ್ಯದ ಜನ ಎಲ್ಲರೂ ಸಹ ನಿನ್ನೆ ಯಾವ ರೀತಿಯಾದಂಥ ಆ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ. ನಿಜವಾಗ್ಲೂ ಮಾನ ಮರ್ಯಾದೆ ಏನಾರ ಇವ್ರಿಗಿತ್ತು ಅಂದರೆ ಏನು ಅವ್ರನ್ನ ಸಮರ್ಥಿಸ್ಕೊತಾ ಇದ್ದಾರಲ್ಲ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾರ ಮನೆಯಲ್ಲಾರ ಹೆಣ್ಮಕ್ಳಾಗಲಿ, ಈಗ ನಮ್ಮ ಮನೆ ಹೆಣ್ಮಕ್ಳ ಮೇಲೆ ನಾವೇನಾರ ಮಾತಾಡಿದ್ರೆ ನಾವೇನಾರ ಸುಮ್ಮನಿರಕ್ಕೆ ಸಾಧ್ಯನಾ? ಅದನ್ನು ಹೇಳಿದ್ದಾರೆ ಅಂದರೆ ಈ ಆರ್ ಎಸ್ ಎಸ್ನ ಯಾರ್ಯಾರು ಪಾಠ ತಗೊಂಡಿದ್ದಾರಲ್ಲ ಅವ್ರದ್ದು ನಿಜವಾದ ಮನಸ್ಥಿತಿ ಈಗ ಬೆಳಕಿಗೆ ಬಂದಿದೆ. ಇವ್ರು ಏನು ಎರಡು ತಲೆ, ನಾವು ಎರಡು ನಾಲ್ಗೆ ಇರೋ ಹಾವನ್ನ ನೋಡಿದ್ದೀವಿ, ಈಗ ಎರಡು ತಲೆ ಹಾವು ಪೂರಾ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ. ಅಮಿತ್ ಶಾ ಅವರು ದಲಿತ ವಿರೋಧಿಯನ್ನು ಕೊಟ್ಟಿರುವಂಥ ಹೇಳಿಕೆ ಆಗಿರ್ಬೋದು, ಸಿ ಟಿ ರವಿಯರು ಮಹಿಳೆಯರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಯಾವ ರೀತಿಯಾದಂಥ ಒಂದು ಆ ಪದವನ್ನು ಬಳಕೆ ಮಾಡಿದ್ದಾರೆ. ನಾನು ಅವ್ರ ಹತ್ರ, ಅವರ ಮನೆಯಲ್ಲಿ ಅವರ ತಾಯಿ ಹತ್ರ ನಾನು ರಿಕ್ವೆಸ್ಟನ್ನು ಮಾಡ್ಕೊತೀನಿ, ದಯವಿಟ್ಟು ಅವ್ರಿಗೆ ಆರ್ ಎಸ್ ಎಸ್ ಪಾಠ ಕಲ್ತು ಆ ಗಿರಾಕಿಗಳಿಗೆಲ್ಲರಿಗೂ ಮನಸ್ಥಿತಿ ಅವ್ರದ್ದು ಏನು ಅನ್ನೋದು ಅವರು ಆ ದೇವರು ಅವರ ಬಾಯಿಂದನೇ ಹೊರ ಹಾಕಿದ್ದಾನೆ. ದಯವಿಟ್ಟು ತಾಯಿ ಆದವರು ತಾವು ಮನೆ ಪಾಠವನ್ನು ಹೇಳ್ಕೊಡಿ. ಮತ್ತು ಅವ್ರ ಶ್ರೀಮತಿಯವ್ರ ಹತ್ರನೂ ನಾನು ಕೇಳ್ಕೊತೀನಿ, ನೀವು ಸರಿಯಾದ ಪಾಠವನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಯಾವ ರೀತಿ ಅವರು ಅದನ್ನು ಸಮರ್ಥನೆ ಮಾಡ್ಕೊತಿದ್ದಾರೆ ಅಂದರೆ ಬಿ ಜೆ ಪಿಯ ಎಲ್ಲ ಅವರ ನಾಯಕರುಗಳು ಅವರು ನಿಜವಾಗ್ಲೂ ತಾವು ಈ ರೀತಿಯಾದಂಥ ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಅಂದರೆ ರಾಜ್ಯದಲ್ಲಿ ನಿಮಗೆ ಮಾನ ಮರ್ಯಾದೆ ಇಲ್ಲ. ಜನ ಸರಿಯಾದ ತಕ್ಕ ಪಾಠವನ್ನು ಕಲಿಸ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಯಾಕೆ ಅವ್ರಿಗೆ ಕೋಪ ಅಂದರೆ ಗೃಹಲಕ್ಷ್ಮಿ ವಿಚಾರದಲ್ಲಿ ಅವರು ಇಡೀ ರಾಜ್ಯದ ಮಹಿಳೆಯರನ್ನ ಒಗ್ಗೂಡಿಸಿ ಅವ್ರಿಗೆ ಸಬಲೀಕರಣ ಮಾಡೋದಕ್ಕೆ ಭಾಳ ಒಂದು ದೊಡ್ಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದನ್ನು ಸಹ ಅವರು ಸಹಿಸ್ತಾ ಇಲ್ಲ. ನಿಜವಾದ ಅವ್ರದ್ದು ಬಣ್ಣ ಅಲ್ಲಿ ಆರ್ ಎಸ್ ಎಸ್ ಅವರು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ. ಇಲ್ಲಿ ಒಬ್ಬ ಭಾರತದ ಮಹಿಳೆಯನ್ನು ಕಣ್ಣೀರು ಹಾಕ್ಸೋವಂಥ ಕೆಲಸವನ್ನು ಇವರು ಮಾಡ್ತಾರೆ, ಅದನ್ನು ಸಮರ್ಥಿಸ್ಕೋತಾರೆ. ಯಾವ ರೀತಿ ಅಲ್ಲಿ ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಅವ್ರನ್ನ ಬಗ್ಗೆ ಯಾವ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾರೆ, ಇಡೀ ದಲಿತ ಸಮಾಜಕ್ಕೆ ನೋವು ಉಂಟಾಗುವಂಥದ. ಮತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅಂದರೆ ಇವ್ರದ್ದು ನಿಜವಾದ ಮನಸ್ಥಿತಿ ಎಲ್ಲರಿಗೂ ಸಹ ಗೊತ್ತಾಗಿದೆ. ದಯವಿಟ್ಟು ಅವ್ರಿಗೆ ನೋಡಿಕೊಂಡು ಪೊಲೀಸವರು ಸಹ ಸರಿಯಾದ ರೀತಿಯಲ್ಲಿ ಅವ್ರನ್ನ ಕಾರ್ಯಾಚರಣೆ ಮಾಡಬೇಕು. ಬಿ ಜೆ ಪಿ ನಾಯಕರು ಒಂದು ಹೇಳಿಕೆಯನ್ನು ನಾನು ಕೇಳ್ಪಟ್ಟೆ, ಏನಪ್ಪ ಅಂದರೆ ಅದನ್ನ ಪರಿಶೀಲಿಸಬೇಕು ಅದನ್ನು ವಾಯ್ಸ್ನ ಅಂತ ಹೇಳ್ತಾರೆ. ಅವ್ರು ಹೇಳಿರೋದನ್ನ ನಿಮ್ಮ ಮನೇಲಿ ಯಾರಿಗಾರ ಆದರೆ ನೀವು ಪರಿಶೀಲಿಸ್ಕೊಂಡು ಕೂತ್ಕೊತೀರಾ, ಇಲ್ಲ ಅವ್ರ ಮೇಲೆ ಸರಿಯಾದ ಕಠಿಣ ಶಿಕ್ಷೆಯನ್ನು ಕ್ರಮವನ್ನು ಜರುಗಿಸಿ ಅಂತ ಹೇಳ್ತಿರೋ ಅಂತ ನಾನು ಬಿ ಜೆ ಪಿಯ ಎಲ್ಲ ನಾಯಕರುಗಳಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದಯವಿಟ್ಟು ಈ ರೀತಿಯಾದಲ್ಲಿ ಸಮರ್ಥಿಸ್ಗಳನ್ನು ಬಿಟ್ಟು ತಮ್ಮ ನಿಜವಾದ ಆರ್ ಎಸ್ ಎಸ್ ಬಣ್ಣವನ್ನು ಬಿಟ್ಟು ರಾಜ್ಯ ಜನತೆಗೆ ಕ್ಷಮೆ ಯಾಚಿಸಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ನಾನು ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಪೊಲೀಸರ ದುರ್ಬಳಕೆ ಆಗ್ತಾ ಇದೆ ಅಂದ್ರೆ ಸಭಾಪತಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಪೊಲೀಸರು ರಾತ್ರೋರಾತ್ರಿ ಅರೆಸ್ಟ್ ಮಾಡಿ ಬೆಳಗ್ಗೆ ರಾತ್ರಿ ಎಲ್ಲ ಓಡಾಡ್ತಿದ್ದಾರೆ ಸಿ ಟಿ ರವಿ ಅನ್ನೋ ಒಬ್ಬ ಜನಪ್ರತಿನಿಧಿಯನ್ನ. ಜನಪ್ರತಿನಿಧಿ ಮಾತಾಡಿರುವಂತ ಜಾಗ ಯಾವುದು? ಆ ಒಂದು ದೇವರ ಒಂದು ದೇವಾಲಯ ಅದು. ವಿಧಾನಸಭೆಯಲ್ಲಿ ಆ ರೀತಿಯಾದಂಥ ಪದ ಬಳಕೆ ಮಾಡಿದಾಗ ಸರಿಯಾದ ಕಾರ್ಯಾಚರಣೆಯನ್ನು ಪೊಲೀಸ್ ಆಗಲಿ ಇವರಾಗಲಿ ಅದನ್ನು ವೆರಿಫೈ ಮಾಡೋದು ಆಮೇಲೆ. ಇವರು ಈಗೇನಪ್ಪ ಅಂದರೆ ಸಮರ್ಥಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರಲ್ಲ, ಇದರಂಥ ದುರಂತ ಮತ್ತೆ ಇನ್ಯಾವುದೂ ಇಲ್ಲ ಈ ರಾಜ್ಯದಲ್ಲಿ. ಇದು ಭಾಳ ಒಂದು ದೊಡ್ಡ ದುರಂತ. ಅಮಿತ್ ಶಾ ಅವರು ದಲಿತರಿಗೆ ಆಗಿರ್ಬೋದು, ಈಗಾಗಲೇ ಒಕ್ಕಲಿಗರಿಗೆ ಆಗಿರ್ಬೋದು, ಮತ್ತು ಲಿಂಗಾಯತರುಗಳ ಮೇಲೆ ಯಾವ ರೀತಿ ಇವರು ಆ ಪದ ಬಳಕೆಯನ್ನು ಈ ಬಿ ಜೆ ಪಿ ನಾಯಕರುಗಳು ಪದೇ ಪದೇ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಇವ್ರ ನಿಜವಾದ ಬಂಡವಾಳ ಮುಖ ಕಳಚಿ ಹಾಕಿದೆ. ಇವ್ರದ್ದು ನಿಜವಾದ ಇದನ್ನು ಇವರು ಏನಪ್ಪ ಅಂದರೆ ಇಶ್ಯೂ ಡೈವರ್ಟ್ ಮಾಡಬೇಕು. ಈ ರೀತಿಯಾದಂಥ ನಿಜವಾಗ್ಲೂ ಇಡೀ ರಾಜ್ಯದ ಮಹಿಳೆಯರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ನಿಂತಿದ್ದಾರೆ. ಅವರು ಮಾಡ್ತಾ ಇರುವಂಥ ಕೆಲಸ ಇವ್ರಿಗೆ ಯಾರಿಗೂ ಸಹಿಸೋಕ್ಕಾಗದೆ ಈ ರೀತಿಯಾದಂಥ
ಅವ್ರಿಗೆ ನೋವನ್ನು ಅವ್ರ ಕಣ್ಣೀರು ಬರ್ಸೋವಂಥ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಓಕೆ